ಎಲ್ಲಿಯಾದ್ರೂ ವೇಕೆನ್ಸಿ ಇದ್ರೆ ಹೇಳಿ ಆಯ್ತಾ, ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಯಾರಾದ್ರೂ ವ್ಯೂವರ್ಸ್ ಇದ್ರೆ ಒಂದು ಮಾಡಿ. 15-20 ದಿನ ಆಯ್ತು ಕಾಲೇಜ್ ಮುಗ್ದು. ಒಂದು ವಾಡಚ್ಚು ಮಾರ್ರೆ. ಸಹಾಯ ಮಾಡಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರಿ ಸಪಲಿಗ ವ್ಲಾಗ್ಸ್. ಇವತ್ತು ನಾನು ಮತ್ತೆ ನನ್ನ ಸ್ನೇಹಿತರು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ವ್ಲಾಗ್ ಅನ್ನ ನೀವು ಕೊನೆಯವರೆಗೆ ನೋಡ್ಬೇಕು. ಇವತ್ತಿನ ಜರ್ನಿ ಹೇಗಿರ್ತದೆ ಅಂತ ನಾನು ಈ ಒಂದು ವ್ಲಾಗ್ ಅಲ್ಲಿ ತೋರಿಸ್ತೇನೆ. ಮತ್ತೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೊದಲೆಲ್ಲ ಬೆಲ್ ಬಟನ್ ಒತ್ತಲಿಕ್ಕೆ ಸಿಗ್ತಾ ಇತ್ತು, ಆಪ್ಷನ್ ಇತ್ತು. ಈಗ ಇದೆ ಇಲ್ವೋ ಗೊತ್ತಿಲ್ಲ ನನಗೆ. ನಿಮ್ಮ ಮೊಬೈಲ್ ಅಲ್ಲಿ ಬೆಲ್ ಬಟನ್ ಇದ್ರೆ ಒತ್ತಿ ಆಯ್ತಾ. ಹಾಗೆ ನನ್ನ ಜೊತೆ ವಿಶ್ವೇಶ್ ಇದ್ದಾರೆ, ವಿಶ್ವೇಶ್ ಪೂಜಾರಿ. ನಮಸ್ತೆ. ಅಬ್ಬೋ, ವಿಶ್ವೇಶ್ ಪೂಜಾರಿ ಅವರಿದ್ದಾರೆ. ಈಗ ಮತ್ತೊಬ್ಬ ಜಾಯಿನ್ ಆಗ್ಲಿಕ್ಕಿದ್ದಾನೆ. ಒಂದು 15 ಮಿನಿಟ್ಸ್ ಅಲ್ಲಿ ಅವನು ನಮ್ಗೆ ಸಿಗ್ತಾನೆ. ಒಂದು ನಿಟ್ಟೆ ವಾರದ ಹತ್ರ ಇದ್ದಾನೆ. ಹಾಗೆ ಅವನನ್ನ ಚಿಕ್ಕಮ್ಮನ ಮಗ, ನನ್ನ ತಮ್ಮ, ಅವನ ಹಿಡ್ಕೊಂಡು ಹೋಗುದೀಗ ನಾವು ಮೂವಿ ನೋಡ್ಲಿಕ್ಕೆ. ಎಂತ ಮೂವಿ ಅಂತ ಮತ್ತೆ ತೋರಿಸ್ತೇವೆ ಆಯ್ತಾ. ಮೂವಿ ತೋರಿಸ್ಲಿಕ್ಕಿಲ್ಲ, ನನ್ನ ಚಾನೆಲ್ ಹೋಗ್ಬೋದು, ರಿಯಾಕ್ಷನ್ ತೋರಿಸ್ಬೋದು. ಮೂವಿ ಬಂದ ಕಾಶಿ ಅವನದ್ದೇ ಮಾತಾಡಿ. ಗಾಯ್ಸ್, ಮತ್ತೆ ಎಂತ ವಿಷಯ ಅಂದ್ರೆ, ನೀನೆಂತ ಸ್ಟಡಿ ಮಾಡಿದ್ದು? ನಾನು BB in Port Shipping and Logistics. ಮಾತಾಡ್ ಮಾರೆ. BB in Port Shipping and Logistics Management. ಎಂತ ಇಂಟರ್ವ್ಯೂ ಕೋರ್ಸ್ ಇದೆ ಸರ್. ಎಲ್ಲಿಯಾದ್ರೂ ವೇಕೆನ್ಸಿ ಇದ್ರೆ ಹೇಳಿ ಆಯ್ತಾ, ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ. ನಾನು ರೀಸೆಂಟ್ಲಿ ಕಂಪ್ಲೀಟೆಡ್ ಮೈ ಡಿಗ್ರಿ. ಗ್ರೋ ಆಗ್ಲಿಲ್ಲ ನಮ್ದು ಚಾನಲ್. ಆದ್ರೆ ಸಹ ಯಾರಾದ್ರೂ ವ್ಯೂವರ್ಸ್ ಇದ್ರೆ ಒಂದು ಮಾಡಿ ಮಾರೆ. ಒಂದು 15-20 ದಿನ ಆಯ್ತು ಕಾಲೇಜ್ ಮುಗ್ದು. ಒಂದು ವಾಡಚ್ಚು ಮಾರ್ರೆ. ಸಹಾಯ ಮಾಡಿ ಅಲ್ಲಿ ಒಬ್ರು ಇದ್ರಲ್ಲ, ಅವರನ್ನ ಕರ್ಕೊಂಡ್ ಬರ್ಬೋದಿತ್ತು ಮಾರ ಮೂವಿಗೆ. ಕೇಳ್ಬೋದಿತ್ತು, ಈಗ ಬಂದಿರ್ಬೋದು ಮೆಸೇಜ್ ಎಲ್ಲಿ ಹೊರಟದ. ಹಾಗೆ ಇವತ್ತೊಂದು ಹಾರರ್ ಮೂವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಅಬ್ಸೆಷನ್. ಎಂತ ಹೆಸರು? ಅಬ್ಸೆಷನ್. ನಂಗೆ ಅದು ಹೇಳಿಕ್ಕೆ ಬರೋದಿಲ್ಲ ಮಾರೆ. ಮತ್ತೆ ನೆನ್ನೆ ಒಬ್ಬ ವ್ಲಾಗ್ ಅಲ್ಲಿ ನನ್ಗೆ ಹೇಳಿದ, ಎಂತ ಬಿಂಗೋ ಸಿಗ್ಬೋದಾ ಅಂತ. ಅದಕ್ಕೆ ನಾನು ಬಿಂಗೋನ ಮನೆಯಲ್ಲಿ ಇಟ್ಟು ಬಂದೆ. ಯಾರು ಹೇಳಿದ್ ಗೊತ್ತಾಯ್ತಾ? ಶ್ರಾವಣ ಒಂದು ಕಮೆಂಟ್ ಇತ್ತು ಮಾರೆ, ಲಾಗ್ ಚಿಪ್ ಸಿಗ್ಬೋದು ಅಂತ. ಅದೇ ಬಡಿತ ಹೆಚ್ಚಾಯ್ತು. ಅಲ್ಲಿ ಸ್ವಲ್ಪ ಮಾತಾಡಿ ಬರ್ಬೋದಿತ್ತು ಮಾರೆ. ನಾನೆಂತ ಹಿಂದೆ ಹೋಗುವ ಈಗ. ಗಾಯ್ಸ್, ನಮ್ದು ಊರು ಫುಲ್ಲು ಇಂತ ಗುಡ್ಡದ ನಡುವೆ ಇರುದು. ಸೂಪರ್ ರೋಡ್ ಎಲ್ಲ. ಆದ್ರೆ ಎದುರಲ್ಲಿ ಗಾಡಿ ಬಂದ್ರೆ ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ. ಅದು ಬಿಟ್ರೆ ಈಗ ಮಳೆ ಬರುವಾಗೆಲ್ಲ ಫುಲ್ ಮಧ್ಯಲೆಲ್ಲ ಎಂತ ಕಂಡ ಎಲ್ಲ ಇರ್ತದೆ. ಕಂಡಲ್ಲ, ಗದ್ದೆ ಎಲ್ಲ ಇರ್ತದೆ. ಸೂಪರ್ ಹಾಕ್ಲಿಕ್ಕೆ ಸೂಪರ್ ಇರ್ತದೆ ವ್ಯೂ ಎಲ್ಲ. ಒಮ್ಮೆ ಬೋಳಕ್ಕೆ ಬಂದ್ರೆ ಹೇಳಿ ಅಲ್ಲ, ನಾವು ಸಹ ಬರ್ತೇವೆ. ಎಲ್ಲಿಗೆ? ಅಲ್ಲ, ತೋರಿಸ್ಲಿಕ್ಕೆ, ಬೋಳ ತೋರಿಸ್ಲಿಕ್ಕೆ. ಹಾಗೆ ಇವೆಲ್ಲ ಚಿಕ್ಕಮಂಗ್ಳೂರು, ಕಳಸ ಎಂತ ಕಳಸ ಬೋಳಕ್ಕೆ ಬನ್ನಿ, ಬಜೆಟ್ ಫ್ರೆಂಡ್ಲಿ ಅಲ್ಲಿ ಆಗ್ತದೆ. ಎಂತ ಉಂಟು ಅಂತ ಕೇಳಿದ್ರಿ? ಮತ್ತೆ ಕ್ಯಾಂಪ್ ಫೈರ್ ಎಲ್ಲ ಇದೆ, ಅದಕ್ಕೆ ಸ್ವಲ್ಪ ಕಟ್ಲಿಕ್ಕೆ ಉಂಟು. ಬೋಳದಲ್ಲಿ ಗುಡ್ಡದಲ್ಲಿ. ಹೌದು, ಪರ್ಮಿಷನ್ ಎಲ್ಲ ತಗೊಳ್ಳಿಲ್ಲ. ಬರುದಾದ್ರೆ ಮೆಲ್ಲ ಕಮೆಂಟ್ ಮಾಡ್ಬೇಡಿ, ಮೆಸೇಜ್ ಮಾಡಿ. ಸೀರಿಯಸ್ ಆಗಿ ತಗೊಳ್ಬೇಡಿ ಆಯ್ತಾ, ತಮಾಷೆಗೆ ಹೇಳಿದ್ದು. ನಾನು ಆಕ್ಚುಲಿ ಇವರಿಗೆಲ್ಲ ಕೇಳಿದ್ದೆ, ವಿಶ್ವಣ್ಣನಿಗೆಲ್ಲ. ಎಂತಕ್ಕೆ ಬರ್ತೀರಾ ಅಂತ? ಇವತ್ತಾ? ವಿಶ್ವಾಸ್ ಗುರುಪುರ ಅವರಿಗೆ ಕಾರ್ಯಕ್ರಮ ಉಂಟಂತೆ ಸಂಜೆ. ಹಾಗೆ ಮಧ್ಯಾಹ್ನ ನಂತರ ಆದ್ರೆ ಹೋಗುವ. ನನಗೆ ಅಷ್ಟೇ ತಾಳ್ಮೆ ಇಲ್ಲ ಗೈಸ್. ನನಗೆ ಬೇಕಂದ್ರೆ ಬೇಕಿ ಈಗ ನೀವು ಅಲ್ಲ 3K ಸಬ್ಸ್ಕ್ರೈಬರ್ಸ್ ಅಂತ
ಪರವಾಗಿಲ್ಲ ಗೈಸ್. ನಂದು ಚಾನಲ್ ಈಗ ಇವತ್ತು 3K ಸಬ್ಸ್ಕ್ರೈಬರ್ಸ್. ಇವತ್ತು ಒಂದು 5K ಮಾಡಿ ನಾವು ಒಂದು ಸೆಲೆಬ್ರೇಷನ್ ಮಾಡುವ. 5K ಆದಂತ ಸೆಲೆಬ್ರೇಷನ್ ಮಾಡುವ. ಇದು 3K ಆದದ್ದು ನನ್ಗೆ ಖುಷಿ ಉಂಟು. ಮತ್ತೆ ಕೆಲವೊಮ್ಮೆ ವ್ಯೂಸ್ ಎಲ್ಲ ಅಪ್ ಡೌನ್ ಆಗ್ತಾ ಇರ್ತದೆ, ನನ್ಗೆ ಎಂತ ಬೇಜಾರಿಲ್ಲ. ಯಾಕಂದ್ರೆ ನಾನು ಈ ಕಡೆ ಕಾರ್ಯಕ್ರಮ ಮಾಡ್ತಾ ವ್ಲಾಗ್ ಮಾಡ್ತಾ ಇರ್ತೇನೆ, ಆರಾಮ್ಸೆ ನಂದು ಚಾನಲ್ ಗ್ರೋ ಆದ್ರೆ ಸಾಕು ನನಗೆ. ಎಷ್ಟು ಜನ ನೋಡ್ತೀರಾ? ಅಷ್ಟು ಜನ ಒಂದು 50 ವ್ಯೂಸ್ ಆದ್ರೂ ಸಹ ನಾನು ವ್ಲಾಗ್ ಮಾಡೋದು ಸ್ಟಾಪ್ ಮಾಡುದಿಲ್ಲ, ಮಾಡ್ತಾ ಇರ್ತೇನೆ. 50 ಜನ ಆದ್ರೂ ನೋಡ್ಬೇಕು. ನೋಡಿದವರೆಲ್ಲ ಕಮೆಂಟ್ ಮಾಡಿ ಗಾಯ್ಸ್. ಆಕ್ಚುಲಿ ಕಮೆಂಟ್ ಮಾಡಿದ್ರೆ ನಮಗೆ ಒಂದು ಬೆನಿಫಿಟ್ ಉಂಟು, ಅದರಲ್ಲಿ ಹಣ ಬರ್ತದೆ ಅಂತೆಲ್ಲ ಹೇಳುದು ನಾನು. ಬೆನಿಫಿಟ್ ಅಂತೆ ನೀವು ಕಮೆಂಟ್ ಲೈಕ್ ಎಲ್ಲ ಮಾಡಿದ್ರೆ ನಮ್ದು ಯೂಟ್ಯೂಬ್ ಅವರು ನಮ್ಮ ಚಾನೆಲ್ ಅನ್ನ ಸ್ವಲ್ಪ ಮೇಲೆ ತಂದಿರ್ತಾರೆ, ಒಂದಷ್ಟು ಜನರಿಗೆ ಶೋ ಆಗ್ತದೆ, ಅಂದ್ರೆ ಈ ಒಂದು ವಿಡಿಯೋ ಆಕ್ಟಿವ್ ಇದೆ ಅಂತ ಆಗ್ತದೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ಒಂದು ಕಮೆಂಟ್ ಮಾಡಿ. ಅದು ಮಾಡುದಿಲ್ಲ, ಇನ್ನು ಅದು ಇಡುವ ಚಾಲೆಂಜ್. ಸಬ್ಸ್ಕ್ರೈಬ್ ಮಾಡಿದವರು ಇದು ಹಣ ಇಲ್ಲ ಮೆಂಬರ್ಶಿಪ್ ಅಲ್ಲ ಎಲ್ಲ ಎಂತ ಸಬ್ಸ್ಕ್ರೈಬ್ ಮಾಡಿದವರದೆಲ್ಲ ಹೆಸರು ಹಾಕುದು ಪ್ರಿಂಟ್ ಮಾಡಿ. ಒಂದು ಕ್ಲಾಸ್ಮೇಟ್ ಆಯ್ತಾ, ನಂದು ಕ್ಲಾಸ್ಮೇಟ್ ಹಾಗೆ ನನ್ನ ಹಾಗೆ ಇದ್ದ. ಈಗ ನೋಡಿ ನೂರು ಮಿತ್ತ ಹಾಕಿ दादा दादा सन पता नहीं हत्या ये तो फिट तो जो है लवी ನಿಮ್ದು ಆಕ್ಚುಲಿ ಕಮ್ಮಿ ಇದೆಯಾ? ಇದು 3 or 4K ನಾ ಹತ್ಯ ಪನ್ಯ ಅಂತ ಬಿಲ್ ವಾಚ್ ಪಾಡೋಡೆ ಹತ್ಯ ಇದು ಆದ ಇದು ಸ್ಟೈಲ್ ಆದ ಬೈದಿನಿ ಅವು ಮಾಡ ಹತ್ಯ ಇದೆ ಇತ್ತೆ ಅಮ್ಮೇರ್ನ ಗಾಯ್ಸ್ ನಾವೆಲ್ಲ ಸಿಂಪಲ್ ಆಗಿ ಬಂದಿದ್ದೇನೆ ಮಾರೆ. ಇವನ್ ನೋಡಿ ಮಾರೆ ಮದುವೆಗೆ ಹೋಗಿ ಬಂದಿದ್ದೇನೆ. ಇವ ನೋಡಿ ಮಾರ್ರೆ ನಾವೆಲ್ಲ ಸಿಂಪಲ್ ಆಗಿ ಬಂದಿದ್ದೇವೆ. ಮದುವೆ ಹೊಟ್ಟದ ನೀನು? ನಮ್ಮ ಕಾರ್ಕಳ ಫುಲ್ ಸ್ಟ್ಯಾಂಡರ್ಡ್ ಇಂಚಿನ ಸಾಕೆ. ಲಾಜಿಸ್ಟಿಕ್ಸ್ ಕಂಪನಿ ಓಪನ್ ಅಪ್. ಎಸ್ ಗಾಯ್ಸ್ ನಾವು ರೀಚ್ ಆದ್ವಿ, ಹೋಗುವ ಭಾರತ್ ಸಿನಿಮಾಸ್. ಗೈಸ್ ನಾವು ಫೈನಲಿ ಭಾರತ್ ಸಿನಿಮಾಸ್ ರೀಚ್ ಆದ್ವಿ. ನಮ್ಮ ಇಂಚೆ ಬಾತಂದ್ರೆ ಗೈಸ್ ನಮ್ಗೆ ಇವತ್ತು ಕೂಡ ಸ್ಕ್ರೀನ್ 1 ಮೂವಿ ನೋಡ್ಲಿಕ್ಕೆ ಒಳಗೆ ಫುಲ್ ಕೂಲ್. ಇವರು ನನ್ನ ಚಿಕ್ಕಮ್ಮನ ಮಗ ಲವಿತ್ ರಾಜ್, ಲವಿ ಅಂತ ಕರಿತೇವೆ ನಾವು ಇವನನ್ನು. ಹಾಗೆ ಮತ್ತೊಬ್ರು ಇದ್ದಾರೆ, ಇವರ ನೀವು ವ್ಲಾಗಲ್ಲಿ ನೋಡಿರ್ತೀರಾ, ವಿಶ್ವೇಶ್. ನಮಗೆ ಇಲ್ಲಿ ಹೋದ ತಕ್ಷಣ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಗೋದು. ಎಂತೆಲ್ಲ ಗಾಯ್ಸ್ ನಮ್ಮದು ಬ್ಯಾಟಿಂಗ್ ಸ್ಟ್ಯಾಟೇ ನೋಡಿ. ನನ್ನ ಒಂದು ಕೈಯಲ್ಲಿದೆ, ಹಿಂದೆ ನನ್ನ ತಮ್ಮನ ಕೈಯಲ್ಲಿ ಒಂದಷ್ಟು ಫುಡ್ ಇದೆ. ಇವತ್ತು ಊಟ ಮಾಡಬೇಕಂತ ಇಲ್ಲ, ಇದರಲ್ಲೇ ಹೊಟ್ಟೆ ತುಂಬುತ್ತದೆ. ರೆಡ್ ವೈ ನಾವು ಹಾರರ್ ಮೂವಿ ನೋಡಲಿಕ್ಕೆ ಬಂದದ್ದು. ನಮ್ಮಲ್ಲಿ ವೀರ ಧೀರ ಶೂರ ಇವನೇ ಆಯಿತಾ. ಎಸ್ 2 ಗಂಟೆಯ ಮೂವಿ ನೋಡಿದ್ವಿ. ಎಂತ ಮರೆ ಹೃದಯ ಗಟ್ಟಿರೋರು ಮಾತ್ರ ಬನ್ನಿ ಆಯ್ತಾ ಈ ಮೂವಿ ನೋಡಲಿಕ್ಕೆ. ಹೆಂಗಿತ್ತು ಮೂವಿ? ಸೂಪರ್ ಮೂವಿ. ಹೆಂಚತ್ತೇನಿಲ್ಲ ಈ ಮೂವಿ ಹೇಗಿತ್ತು ಹೇಳಿ ನೀನು ಮೊದಲು. ಮೂವಿ ಹೇಗಿತ್ತು ಹೇಳು. ಮೂವಿ ಹೇಗಿತ್ತು ಬನ್ ಫಸ್ಟ್ ಮೆಟ್ಟಿದ್ದು ಹುಡ್ಕ. ಗೈಸ್ ನಾವು ಹಾಗೆ ಒಂದು ಊಟಕ್ಕೆ ಒಂದು ಬ್ರೇಕ್ ತಗೊಳ್ಳುವಂತ ಸೀದಾ ಅದೇ ರೂಟಾಗಿ ಬರುವಾಗ ವಿಕಾಸ್ ಲಂಚ್ ಹೋಮ್ ಸಿಕ್ಕಿತ್ತು. ತುಂಬ ಜನ ಹೇಳ್ತಾ ಇದ್ರು ಇಲ್ಲಿ ಕೂಡ ಫುಡ್ ಒಳ್ಳೆ ಇರ್ತದೆ ಅಂತ. ಹಾಗೆ ನಾವು ಸಹ ಒಂದು ಟ್ರೈ ಮಾಡುವಂತ ಬಂದದ್ದು. ಆದರೆ ನಮ್ಮ ಸೋಲಿಗೆ ವಿಕಾಸ್ ಲಂಚ್ ಹೋಮ್ ಇಲ್ಲಿಗೆ ಹೋದ್ವಿ. ಇಲ್ಲಿ ಖಾಲಿ ಊಟ ಮಾತ್ರ ಇದೆ, ಫಿಶ್ ಮುಗಿದಿದೆ ಅಂತ ಹೇಳಿದರು. ಆ್ಯಕ್ಚುಲಿ ನಾವು 3:50ಕ್ಕೆ ಬಂದ್ವಿ. ಸಮಸ್ಯೆ ನಮ್ಮದು ಅಂತ ಅನಿಸ್ತಾ ಉಂಟು. ಮತ್ತೆ ಗೊತ್ತಿಲ್ಲ ಮತ್ತೆ ಏನಂತ ಮತ್ತೆ ಹೇಳಿಕ್ಕೆ ಆಗುದಿಲ್ಲ. ಅಲ್ಲಿ ಸ್ವಲ್ಪ ಬ್ಯುಸಿ ಇರುವ ರೆಸ್ಟೋರೆಂಟ್, ಅದು ಬೇಗ ಖಾಲಿ ಆಗಿರ್ಬೋದು. ಲವಿತ್ ಅಂತ ಇದ್ದಾರೆ ನಮ್ಮ ಜೊತೆ. ಅವರು ಒಂದು ಯಾವುದೋ ಒಂದು ಹೋಟೆಲ್ ಉಂಟಂತೆ ಅವ್ರದ್ದು, ಆಂಟಿದ್ದು. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕತೆ ಗೋವಿಂದ ಹೋಗಿ ನೋಡುವ ಎಂತ ಆಗ್ಬೇಕು, ಹೋಗಿ ನೋಡ್ಲಿಕ್ಕೆ.
ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಕುತ್ಕೊಂಡಿದ್ದಾನೆ, ಸಣ್ಣ ಪಾಪ. ಕ್ಲೋಸ್ ಹೋಗಾಯಜಿ ಆಡಿಸುವಾತ ಬೇಸ್. ಗಾಯ್ಸ್, ನಮ್ದು ಇವತ್ತು ದಿನ ಒಳ್ಳೆ ಇಲ್ಲ, ಇಲ್ಲಿ ಸಹ ಕ್ಲೋಸ್ ಆಗಿದೆ. ಬಂಡ್ರು ಬಡ್ಡಿ ಮಕ್ಕಳ್ರ ಕಮ್ರಾ ವಾಟ್ರಾ ಹೇಗಿತ್ತ? ಮೀನ್ ಹೇಗಿತ್ತ? ವೆರಿ ಡೆಲಿಷಿಯಸ್. ಇವನು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮರಿ, ಒಂದು ಡೇಂಜರ್ ಮರಿ. ಗಾಯ್ಸ್, ನಾವು ಅಲ್ಲಿಂದ ಸೀದಾ ಅಟ್ಲೀಸ್ಟ್ ಬಿರಿಯಾನಿ ಆದ್ರೂ ತಿನ್ನು ಅಂತ ಬಂದ್ವಿ. ನೆನ್ನೂರ ಅಂದ್ರೆ ಪೂರ ಕಡೆ ಎಲ್ಲ ಬಿರಿಯಾನಿ ತಿನ್ಕೊಂಡು ಹಸಿ ಆಗ್ತಾ ಉಂಟಾ? ಆಗ್ತಾ ಉಂಟಾ? ಇಲ್ಲ ಇಲ್ಲ. ಹಾಗೆ ಹೊಟ್ಟೆ ತುಂಬಿಸಿ ಹೊರಟ್ವಿ ಗಾಯ್ಸ್ ನಾವು. ಇಲ್ಲಿಂದ ಸೀದಾ ಈಗ ನಾವು ನಿಟ್ಟೆ ಹತ್ರ ಒಂದು ಹೋಟೆಲಲ್ಲಿ ಕಾಫಿ ಕುಡಿಲಿಕ್ಕಿದ್ದೇವೆ. ಲೆಟ್ಸ್ ಗೋ. ಬಲ ಬಲ. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾರು ಸಹ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ನಾವು ಸಿಗೋಣ. ಬಾಯ್ ಬಾಯ್.